ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ಸ್ ಇಂಟ್ರಾ ಕನ್ನಡ ಚಾನಲ್. ಸೊ 22 ಡಿಸೆಂಬರಿನ ಲೈವ್ ಟ್ರೇಡ್ನ ರೆಕಾರ್ಡ್ ಮಾಡಿದ್ದೀನಿ. ನಾನು ಸ್ಟಾಕ್ಸ್ ಅಲ್ಲಾಗಲಿ ಅಥವಾ ಇಂಡೆಕ್ಸ್ ಅಲ್ಲಾಗಲಿ ಯಾವ ರೀತಿ ಟ್ರೇಡ್ ಮಾಡಿದ್ದೀನಿ, ಟ್ರೇಡಿನ ಲಾಜಿಕ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೊನೆವರೆಗೂ ಕೂಡ ವಿಡಿಯೋ ನೋಡಿ, ಹಾಗೆ ಲಾಜಿಕ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಸೈಕಾಲಜಿಕಲ್ ಪಾಯಿಂಟ್ಸ್ ಅನ್ನ. ಇಷ್ಟ ಆಗಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೂ ಕೂಡ ಲೈವ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಫ್ರೀ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಾಯ್ನ್ ಆಗಿ. ಫಸ್ಟ್ ಟ್ರೇಡ್ ತಗೊಳ್ತಾ ಇದ್ದೀನಿ ನಾನು UPL ಅಲ್ಲಿ. ಸೊ ಇದರಲ್ಲಿ 2 ಲಾಟನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ 14.5 ರುಪೀಸ್ಗೆ ನನಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಬೈ ಈಗ ಮಾಡ್ತಾ ಇದ್ದೀನಿ. ಓಕೆ, ಬೈಯಿಂಗ್ ಮಾಡೋ ಟೈಮಲ್ಲೇ ಆಗಲೇ ಎಕ್ಸಿಕ್ಯೂಟ್ ಆಗೋಗ್ಬಿಟ್ಟಿದೆ. 14.9 ರುಪೀಸ್ಗೆ ಎಕ್ಸಿಕ್ಯೂಟ್ ಆಗಿದೆ. ನೋ ಪ್ರಾಬ್ಲಮ್. ಸೊ ಇವಾಗ ನಂದು ಸ್ಟಾಪ್ ಲಾಸ್ ಎಲ್ಲಿ ಅಂತ ಹೇಳಿದ್ರೆ 13.65ಗೆ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ಸೊ ಸಮ್ವೇರ್ ಅರೌಂಡ್ 3,500 ರುಪೀಸ್ ಅಲ್ಲಿ ನಂದು ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಅಂಡ್ 1:1 ಟ್ರೇಡ್ ನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳ್ತೀನಿ ನಾನು, ಹಾಗೆ ಸ್ಟೇ ಟ್ಯೂನ್ಡ್. 13.65 ಅಷ್ಟೇ, ನಾನು ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ 1.2 ರುಪೀಸ್ ಇಸ್ ಫೈನ್. ಅಂಡ್ ಟಾರ್ಗೆಟ್ ಕೂಡ ಅಷ್ಟೇನೆ, ತುಂಬಾ ಇಮಿಡಿಯೇಟ್ ಆಗಿ ಸಿಗಬೇಕು. ರೀಸನ್ ಕೂಡ ಏನಂತ ಹೇಳಿದ್ರೆ, ಸೊ ನಿಫ್ಟಿ ಕೂಡ ಸ್ವಲ್ಪ ಸೈಡ್ ವೇಸ್ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ. ಸೊ ಅದನ್ನ ನೋಡ್ಕೊಂಡು ನಾನು ಇಲ್ಲಿ ಜಾಸ್ತಿನೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಲೆಟ್ಸ್ ಸಿ. ಸೊ ಫಸ್ಟ್ ನಾನು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡ್ತೀನಿ. ಓಕೆ, ಸ್ಟಾಪ್ ಲಾಸ್ ಬಂದು 13.30 30 ಟೈಪ್ ಮಾಡಿ, ಅಂಡ್ ದೆನ್ 13.65ಗೆ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೆಟ್ ಆಗಿದೆ. ಇದು ಆಟೋ ಎಕ್ಸಿಕ್ಯೂಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಕೆಳಗೆ ಬಂತು ಅಂತ ಹೇಳಿದ್ರೆ UPL ಅಲ್ಲಿ. ಬಟ್ UPL 90% ಆಫ್ ದ ಟೈಮ್ ಇದು ಕಂಪ್ಲೀಟ್ಲಿ ಪ್ರಾಫಿಟ್ನೇ ಕೊಡುತ್ತೆ ಜಾಸ್ತಿ ನನಗೆ. ಸೊ ಲೆಟ್ಸ್ ಸಿ, ನನ್ನದು ತುಂಬಾ ಸಿಂಪಲ್ ಲಾಜಿಕ್ಸ್ ಇದೆ. ಲಾಜಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಪೊಸಿಷನ್ ಮ್ಯಾನೇಜ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸ್ಟಾಪ್ ಲಾಸ್ ಏನೋ ಪ್ಲೇಸ್ ಆಗಿದೆ 13.65ಗೆ. ಅಂಡ್ ಇವಾಗ ಕರೆಂಟ್ಲಿ ನೋಡಿ 2,300 ರುಪೀಸ್ಗೆ ಸಡನ್ ಜಂಪ್ ಆಗಿದೆ. ಅಗೇನ್ ಸ್ವಲ್ಪ ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದು ಮತ್ತೆ ವಾಪಸ್ ಹೋಗುತ್ತೆ. ಬಟ್ ಇದು 5 ಮಿನಿಟ್ ಕ್ಯಾಂಡಲ್ ಆಗಿರೋದ್ರಿಂದ ನಮಗೆ ಜಂಪ್ ಕಾಣಿಸ್ತಾ ಇದೆ. 15 ಮಿನಿಟ್ ಕ್ಯಾಂಡಲ್ಗೆ ನಾನು ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ರೆ, ಸೊ ಇದು ಒಂದೇ ಕ್ಯಾಂಡಲ್ ಕಾಣಿಸುತ್ತೆ. ಅಗೇನ್ ನಿಮಗೆ ಸಿ, ಒಂದೇ ಕ್ಯಾಂಡಲ್ ಕಾಣಿಸ್ತಾ ಇದೆ. ದಟ್ ಈಸ್ ಫೈನ್. 2,300 ಇಸ್ ಸ್ಟಿಲ್ ಫೈನ್ ಫಾರ್ ಮಿ. ಅಂಡ್ ಬೇರೆ ಇನ್ನೊಂದು ಸ್ಟಾಕ್ಸ್ ನಾನು ನೋಡ್ತಾ ಇದ್ದೀನಿ. ಈಚರ್ಮೋಟ್ ಮತ್ತೆ ಬಜಾಜ್ ಆಟೋ ಸ್ವಲ್ಪ ಚೆನ್ನಾಗಿ ಕೊಡೋ ರೀತಿನಲ್ಲಿ ಇತ್ತು. ಬಟ್ ಇಮಿಡಿಯೇಟ್ಲಿ ನಿಫ್ಟಿ ಡೌನ್ ಆಗಿರೋದ್ರಿಂದ ಇದೆ. ಅಂಡ್ ನಿಫ್ಟಿನಲ್ಲಿ ಒಂದು ಸೆಲ್ಲಿಂಗ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅದೇ ರೀಸನ್ಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನಾವು ನಿಫ್ಟಿನಲ್ಲಿ. ನಿಫ್ಟಿ ಒಂದು ಸೈಡ್ ವೇಸ್ ಇದೆ ಬಿಕಾಸ್ ಆಫ್ ಅ ಬ್ಯಾಂಕ್ ನಿಫ್ಟಿ. ಇದರಲ್ಲಿ ಲಾಜಿಕ್ ತುಂಬಾ ಸಿಂಪಲ್ ಇದೆ ಆಕ್ಚುಯಲ್ ಆಗಿ. 1 ಮಿನಿಟ್ ನೋಡಿ, 1 ಡೇ ಕ್ಯಾಂಡಲ್ ಅಲ್ಲಿ ತುಂಬಾ ಚೆನ್ನಾಗಿ ಏನಾಗ್ತಾ ಇದೆ, ಅಪ್ ಟ್ರೆಂಡ್ ಅಂದ್ರೆ ಒಂದು ಪುಲ್ ಬ್ಯಾಕ್ ಜೊತೆನಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಅಂಡ್ ಕರೆಂಟ್ ಪ್ರಾಫಿಟ್ ಬಂದು 2,300 ಅಲ್ಲೇ ಇನ್ನೂ ಸ್ಟಕ್ ಆಗಿದೆ. ಬಿಕಾಸ್ ಲಿಕ್ವಿಡಿಟಿ ಸ್ವಲ್ಪ ಕಡಿಮೆ ಇರುತ್ತೆ ನಿಮಗೆ ಸ್ಟಾಕ್ಸ್ ಅಲ್ಲಿ. ಲೆಟ್ಸ್ ಸಿ ಮತ್ತೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ಇದ್ರ ನೆಕ್ಸ್ಟ್ ನಾನು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಂಟ್ಲಿ ಇವಾಗ 2,900 ರುಪೀಸ್ ಒಂದು ಪುಲ್ ಬ್ಯಾಕ್ ಎಂಟ್ರಿನಲ್ಲಿ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಸೊ ಟ್ರೇಡ್ ಲಾಜಿಕ್ ಏನಂತ ಹೇಳಿದ್ರೆ, ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಆಗಿದೆ ನಮಗೆ. ಓಕೆ, ಸೊ ಈ ಟ್ರೆಂಡ್ ಲೈನ್ ಫಾರ್ಮೇಶನ್ ಅಲ್ಲಿ ಬ್ರೇಕ್ಔಟ್ ಕೂಡ ಆಗಿದೆ, ಸಸ್ಟೈನ್ ಆಗಿದೆ. ಓಕೆ, ಅದು ಡೇ ಎಂಡ್ ಅಲ್ಲಿ. ಓಕೆ, ಇದಾದ್ಮೇಲೆ ಸೊ ಇಲ್ಲಿ 3 ಟೈಮ್ಸ್ ರೆಸಿಸ್ಟೆನ್ಸ್ ನ ಟಚ್ ಮಾಡಿದೆ. 1 ಟೈಮ್, 2 ಟೈಮ್, 3 ಟೈಮ್. ಸೊ ಇಲ್ಲಿ 4th ಟೈಮ್ ರೆಸಿಸ್ಟೆನ್ಸ್ ನ ಟಚ್ ಮಾಡಿದ್ಮೇಲೆ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಸೊ ಇದರಿಂದಾನೇ ಈ ಎಂಟ್ರಿ ಲಾಜಿಕ್ ಅನ್ನ ನಾನು ಮಾಡಿರೋದು. ತುಂಬಾ ಸಿಂಪಲ್ ಆಗಿ ಎಂಟ್ರಿ ಲಾಜಿಕ್ ಇದೆ, ಏನು ತುಂಬಾ ಕಾಂಪ್ಲಿಕೇಟೆಡ್ ಆಗಿಲ್ಲ. ಅಂಡ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಮಾರ್ಕೆಟ್ ಅಲ್ಲಿ, ಸೊ ಆ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾನು ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರೋ ಪ್ರಾಫಿಟ್ ಅನ್ನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 3,800 ನಾನು ಅನ್ಕೊಂಡಿರೋ ಪ್ರಾಫಿಟ್ ಅಂತೂ ಬಂದಿದೆ ಆಲ್ರೆಡಿ ಅಲ್ವಾ. ಸೊ ಇವಾಗ 5,200 ಬಂದಿದೆ. ದಟ್ ಈಸ್ ತುಂಬಾ ಸಿಂಪಲ್ ಲಾಜಿಕ್, ತುಂಬಾ ಸಿಂಪಲ್ ಸೆಟಪ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾಪ್ ಲಾಸ್ ಅನ್ನ ಎಕ್ಸಿಟ್ ಮಾಡ್ತೀನಿ ಬಿಕಾಸ್ ಸ್ಟಾಪ್ ಲಾಸ್ ಏನಕ್ಕೆ ಅವಶ್ಯಕತೆ ಇಲ್ಲ. ಇವಾಗ ಇಷ್ಟು ದೊಡ್ಡ ಕ್ಯಾಂಡಲ್ ಆದ್ಮೇಲೆ ಸ್ಟಾಪ್ ಲಾಸ್ ಇರೋದಿಲ್ಲ. ಸ್ಟಾಪ್ ಲಾಸ್ ಏನಿದ್ರು ಇಮಿಡಿಯೇಟ್ ಆಗಿ ಏನಾದ್ರು ಮಾರ್ಕೆಟ್ ವೊಲಟೈಲ್ ಕೆಳಗೆ ಬಂದ್ರೆ ಮಾತ್ರ ಅಂತ ಹೇಳಿ. ಓಕೆ, ಸೊ ವೆಯ್ಟ್ ಮಾಡ್ತಾ ಇದೀನಿ, ನೋಡೋಣ. ಇನ್ ಕೇಸ್ ಇನ್ನ ಸ್ವಲ್ಪ ಏನಾದ್ರು ಪ್ರಾಫಿಟ್ ಕೊಡೋದಾಯ್ತು ಅಂತ ಹೇಳಿದ್ರೆ, ಇವಾಗ ಕರೆಂಟ್ಲಿ 5,200 ರುಪೀಸ್ ರನ್ ಆಗ್ತಾ ಇದೆ ನನಗೆ. ಸೆಟಪ್ಸ್ ಮೇಲ್ಗಡೆನೆ ಯಾವಾಗ್ಲೂ ಟ್ರೇಡ್ ಮಾಡಿ. ಯಾವ್ದಾದ್ರು ಒಂದ್ ಸೆಟಪ್ ನ ನೀವು 100 ಟ್ರೇಡ್ಸ್ ಅಥವಾ 200 ಟ್ರೇಡ್ಸ್ ಅನ್ನ ತಗೊಂಡಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ಇವಾಗ 5,900 ರುಪೀಸ್ ನನಗೆ ಪ್ರಾಫಿಟ್ ಆಗಿದೆ. ಓಕೆ, 5,900 ರುಪೀಸ್ ಅಂದ್ರೆ ಇವಾಗ ನಾನು ಕಟ್ ಮಾಡಬಹುದು. ಓಕೆ, ಬಿಕಾಸ್ ಆಲ್ಮೋಸ್ಟ್ ನನಗೆ 1:2 ನನಗೆ ಟಾರ್ಗೆಟ್ ಬಂದಿದೆ ಆಲ್ರೆಡಿ. ಓಕೆ, ಕಟ್ ಮಾಡ್ತಾ ಇದ್ದೀನಿ.
ಲೆಟ್ಸ್ ಸಿ ಎಕ್ಸಿಕ್ಯೂಟ್ ಇಲ್ಲಿಗೆ ಆಗುತ್ತೆ ಅಂತ ಹೇಳಿ. ಓಕೆ ಓಕೆ ಎಕ್ಸಿಕ್ಯೂಟ್ ಆಗಿದೆ. ಬಟ್ ಸಿ ದಟ್ ಈಸ್ ವಾಟ್, ಇಲ್ಲಿ ನಿಮಗೆ ಸ್ಟಾಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂಗೂ ನಿಮಗೂ ಸ್ವಲ್ಪ ಡಿಫರೆನ್ಸ್ ಅಲ್ಲೇ ಯಾವಾಗಲೂ ಪ್ರಾಫಿಟ್ ಬುಕ್ಕಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಮೈನ್ ಪ್ರಾಬ್ಲಮ್. ಇವಾಗ ನೋಡಿ 3861 rupees ಮಾತ್ರ ಬುಕ್ ಆಯಿತು 5800 ಇಂದ. ಆಲ್ಮೋಸ್ಟ್ 2000 rupees ನನಗೆ ಲಾಸ್ ಆಯಿತು. ಸ್ಟಿಲ್ ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಓಕೆ, ನಾನು ಇವಾಗ ನಿಫ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನಿಫ್ಟಿನಲ್ಲಿ ಒಂದು ಟ್ರೇಡ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೈಯಿಂಗ್ ಸೈಡ್ಗೆ. ಸೊ ಲೆಟ್ಸ್ ಸಿ ಯಾವ ರೀತಿ ಅದು ವರ್ಕ್ ಆಗುತ್ತೆ. ನಿಫ್ಟಿ ಸೆಟಪ್ ನೋಡ್ತಾ ಇದ್ದೀನಿ. ಪುಲ್ ಬ್ಯಾಕ್ ಅಲ್ಲಿ ಏನಾದರೂ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಬೈಯರ್ಸ್. ಓಕೆ, ಇದು ಪುಲ್ ಬ್ಯಾಕ್ ಅಲ್ಲಿ ನನಗೆ ಏನಾದರೂ ಸಿಕ್ಕಿದ್ರೆ ಜಸ್ಟ್ ಒಂದು ಸ್ಮಾಲ್ ಸ್ಕ್ಯಾಲ್ಪ್ ಅನ್ನ ಮಾಡ್ತೀನಿ. ರೀಸನ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಆಗ್ಲೇ 3 ಕ್ಯಾಂಡಲ್ಸ್ ಕಂಟಿನ್ಯೂಸ್ 5 minute ಬಂದಿದೆ. ಸೊ ಒಂದು ರಿಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇಮಿಡಿಯೇಟ್ ಆಗಿ ಏನಾದ್ರು ಬಂದ್ರೆ ಮಾತ್ರ. ಏನಕ್ಕೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಫಸ್ಟ್ ಬೈಯರ್ಸ್ ಬಂದಿದ್ದಾರೆ, ಆ ಬೈಯರ್ಸ್ ನ ಟ್ರ್ಯಾಪ್ ಮಾಡಾಗಿದೆ ಅಂಡ್ ಸೆಲ್ಲರ್ಸ್ ನ ಟ್ರ್ಯಾಪ್ ಮಾಡಾಗಿದೆ. ಸೊ ಇವಾಗ ಸೆಲ್ಲರ್ಸ್ ಕಡೆ ಟ್ರ್ಯಾಪ್ ಮಾಡಬೇಕು. ಅದೇ ನೆಕ್ಸ್ಟ್ ನನ್ನ ಲಾಜಿಕಲ್ ಇರೋದು. ಸೆಲ್ಲರ್ಸ್ ಏನ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು, ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಸೊ ಬೈಯರ್ಸಿನ ಸ್ಟಾಪ್ ಲಾಸ್ ಎಕ್ಸಿಕ್ಯೂಟ್ ಆಗಿ ನೆಕ್ಸ್ಟ್ ಸೆಲ್ಲರ್ಸಿನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡೋದಕ್ಕೆ ಇವಾಗ ಕರೆಂಟ್ಲಿ 400 rupees ಸಮಥಿಂಗ್ 131 rupees ಅಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಲೆಟ್ ಸಿ, ಜಸ್ಟ್ ನಂದು ಇದರಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಿಕಾಸ್ ನಾನು ಲೇಟ್ ಎಂಟ್ರಿ ತಗೊಂಡಿರೋದ್ರಿಂದ. ಲೇಟ್ ಎಂಟ್ರಿನಲ್ಲಿ ಅಗೇನ್ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಡೋದಕ್ಕಾಗೋದಿಲ್ಲ. ಕರೆಂಟ್ಲಿ 1500 1800 ಏನು ಲಾಸ್ ಹೋಗ್ತಾ ಇದೆ, ದಟ್ ಈಸ್ ಸ್ಟಿಲ್ ಫೈನ್. ಬಿಕಾಸ್ ನನಗೆ ಇದರಲ್ಲಿ ಲಾಸ್ ಬಂದ್ಬಿಟ್ಟು 20 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಕೊಡ್ತೀನಿ, ಬಿಕಾಸ್ 25 ಪಾಯಿಂಟ್ಸ್ ನನಗೆ ಕಾಣಿಸ್ತಾ ಇದೆ. ಬಟ್ 25 ಪಾಯಿಂಟ್ಸ್ ಇಸ್ ಅ ವೆರಿ ಹ್ಯೂಜ್. ಸೊ ಅದು ನಾನು ಕೊಡೋದಕ್ಕಾಗಲ್ಲ. ಐ ವಿಲ್ ಜಸ್ಟ್ ಮ್ಯಾನೇಜ್ ಮೈ ಟ್ರೇಡ್ 20 ಪಾಯಿಂಟ್ಸ್ ಮ್ಯಾಕ್ಸ್ ಕೊಡೋದು ಇದರಲ್ಲಿ, ಅಂದ್ರೆ 9000 rupees ಲಾಸ್ ಇರುತ್ತೆ. ಅಂಡ್ ಲೆಟ್ ಸಿ, ಇನ್ ಕೇಸ್ 9000 rupees ಲಾಸ್ ತುಂಬಾ ವೋಲಟೈಲ್ ಇದ್ರೆ, ಬಟ್ ಇದು ಮೊಮೆಂಟಮ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಫಸ್ಟ್ 10 ಪಾಯಿಂಟ್ಸ್ ಅಲ್ಲಿ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೆಲ್ಲರ್ಸ್ ಬಂದು ಈ ಬೈಯರ್ಸಿನ ಏನು ಸ್ಟಾಪ್ ಲಾಸ್ ಇದೆ ಅದನ್ನ ಹಂಟ್ ಮಾಡಿದ್ವಿ. ಓಕೆ, ದೆನ್ ಅದಾದ್ಮೇಲೆ ಇವಾಗ ಇಲ್ಲಿರುವಂತ ಸೆಲ್ಲರ್ಸಿನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಬೇಕು ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಹೋಗುತ್ತೆ, ರಿವರ್ಸ್ ಆಗುತ್ತೆ. ಅಂಡ್ ಅದು ಸಪೋರ್ಟ್ ಝೋನ್ ಇಂದಾನೆ ಮೇಲೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ವೈ ಇನ್ ಕೇಸ್ ಏನಾದ್ರೂ ಇದು ಕೆಳಗೆ ಬಂತು ಮತ್ತೆ ಮೇಲೆ ಹೋಯ್ತು ಅಂತ ಹೇಳಿದ್ರೆ ವೊಲಟೈಲ್ ಇರುತ್ತೆ. ವೊಲಟೈಲ್ ಇದ್ದಾಗ ಎಕ್ಸ್ಪೈರಿ ವೊಲಟೈಲ್ ಇದೆ, ಅದಾದ್ಮೇಲೆ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಸೊ ದಟ್ ಟ್ರೇಡ್ ಅನ್ನ ಇಗ್ನೋರ್ ಮಾಡೋಣ. 2000 rupees ಓಡ್ತಾ ಇದೆ, ದಟ್ ಈಸ್ ಸ್ಟಿಲ್ ಫೈನ್. ಓಕೆ, ಸ್ಟಿಲ್ ಫೈನ್ ಫಾರ್ ಮೀ. ಸಮ್ವೇರ್ ಇವಾಗ 3600 ಬಂದಿದೆ. ಸಮ್ವೇರ್ ನಾನು ಪ್ರಾಫಿಟ್ ಅನ್ನ ಬುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಪ್ರಾಫಿಟ್ ಬುಕ್ ಮಾಡ್ತೀನಿ. ಎಷ್ಟಕ್ಕೆ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, 7400 ನಂದು ಓವರ್ ಆಲ್ ಪ್ರಾಫಿಟ್. ದಟ್ ಈಸ್ ವಾಟ್ ಮೈ ಮಿನಿಮಲ್ ಪ್ರಾಫಿಟ್ ಇದ್ದೇ ಇರುತ್ತೆ ಪ್ರತಿದಿನ. ಓಕೆ, ನನಗೆ ಎಕ್ಸಿಕ್ಯೂಟ್ ಆಗಿರೋದನ್ನು ಕೂಡ ಚೆನ್ನಾಗಿ 9 rupees ಅಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಯೂಶಲಿ ನಾನು 30 ಪಾಯಿಂಟ್ಸ್ ಗಾರು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಇವತ್ತು ಸ್ಯಾಟಿಸ್ಫೈಡ್ ಬಿಕಾಸ್ ಐ ಮಿಸ್ ದ ಟ್ರೇಡ್. ಟ್ರೇಡ್ ಮಿಸ್ ಮಾಡಿದ್ಮೇಲೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಮಾರ್ಕೆಟ್ ಏನು ಕೊಡುತ್ತೆ ಅದನ್ನ ಮಾತ್ರ ತಗೊಂಡು ಹೋಗ್ಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಲಾಜಿಕ್ಸ್ ಇದೇ ತರ ಬೇಕು ಅಂದ್ರೆ ಟೆಲಿಗ್ರಾಮ್ ಅನ್ನ ಫಾಲೋ ಮಾಡಿ.